ಸ್ನೇಹಿತರೆ ನಮಸ್ಕಾರ. ಮಾರ್ಚ್ 19ಕ್ಕೆ ಚಂದ್ರಮಾನ ಯುಗಾದಿಯಂದು ಹಿಂದೂ ಸಂಸ್ಕೃತಿಯ ಪ್ರಕಾರ ನಮ್ಮ ಹೊಸ ವರ್ಷ ಆರಂಭ ಆಗ್ತಾ ಇದೆ. ಈ ವರ್ಷ ಹೇಗಿದೆಯೋ ಏನೋ ಅಂತ ನಿಮಗೂ ಒಂದು ಆಲೋಚನೆ ಇರ್ಬೋದು. ಮೊದಲನೇದಾಗಿ ನಿಮ್ಮ ರಾಶಿಗೆ ಏನು ಯುಗಾದಿ ಫಲ ಅಂತ ಹೇಳ್ತಾರೋ ಇದರಲ್ಲಿ ಒಳ್ಳೇದಿದೆಯೋ ಕೆಟ್ಟೋದಿದೆಯೋ ಅನ್ನುವಂಥ ಆಲೋಚನೆ ಏನಾದರೂ ಇದ್ದರೆ ಅದರಿಂದ ಆಚೆ ಬನ್ನಿ ಅಂತ ಹೇಳ್ತೀನಿ. ಯಾಕೆಂದರೆ ಏನು ಯುಗಾದಿಯ ಫಲಗಳಿದೆಯೋ ಇದು ಮೈದಾನ ಹೇಗಿದೆ ಅಂತ ಹೇಳ್ತದೆ ಹೊರತು ಗೇಮ್ ಡಿಸೈಡ್ ಮಾಡಲ್ಲ. ಯುಗಾದಿ ಅಂದರೆ ಹಿಂದೂ ಪಂಚಾಂಗದ ಪ್ರಕಾರ ಕ್ಯಾಲೆಂಡರ್ ಬದಲಾವಣೆಯ ದಿನ. ಚಂದ್ರಮಾನ ಕ್ಯಾಲೆಂಡರ್ ಅಂತ ಏನು ಫಾಲೋ ಮಾಡ್ತೀವಿ ಅದು ಬದಲಾಗುತ್ತೆ, ಅವತ್ತು ತಿಥಿ ಬದಲಾಗುತ್ತೆ, ಸಂವತ್ಸರ ಬದಲಾಗುತ್ತೆ. ಮುಂದಿನ ತಿಂಗಳಲ್ಲಿ ಸೌರಮಾನ ಯುಗಾದಿಯ ಸಂದರ್ಭದಲ್ಲಿ ಸೂರ್ಯ ಮೇಷರಾಶಿಗೆ ಪ್ರವೇಶ ಮಾಡೋದ್ರಿಂದಾಗಿ ಒಟ್ಟಾರೆ ಸ್ಥಿತಿಗತಿಗಳು ಅಂತ ಏನಿದೆ ಅದೊಂದು ರೀತಿಯಲ್ಲಿ ರೀಸೆಟ್ ಆಗುತ್ತೆ. ಸೊ ಹೊಸ ವರ್ಷದ ಜೀವನಕ್ಕೆ ಒಂದು ರೀತಿಯ ಮೈದಾನ ರೆಡಿ ಆಗುತ್ತೆ. ಇವಾಗ ಆಟ ಆಡಬೇಕಾಗಿರೋರು ನಾವು ಎಷ್ಟರ ಮಟ್ಟಿಗೆ ತಾಲೀಮು ಮಾಡ್ಕೊಂಡಿರ್ತೀವೋ, ಎಷ್ಟರ ಮಟ್ಟಿಗೆ ಸಿದ್ಧತೆ ಮಾಡ್ಕೊಂಡಿರ್ತೀವೋ, ಎಷ್ಟು ಸ್ಟ್ರಾಟಜಿಕ್ ಆಗಿ ಆಟವನ್ನು ಆಡ್ತೀವೋ ಅದರ ಆಧಾರದಲ್ಲಿ ನಮ್ಮ ಜೀವನದ ಗತಿ ಮತ್ತು ಈ ವರ್ಷದ ಸ್ಥಿತಿಗತಿ ನಿರ್ಧಾರ ಆಗುತ್ತೆ. ಇನ್ನು ಈ ವರ್ಷದ ಮೈದಾನ ಹೇಗಿದೆ ಅಂತ ತಿಳ್ಕೊಳ್ಬೇಕಾದ್ರೆ ನಾವು ಯುಗಾದಿ ಚಾರ್ಟ್ ಹೊರೋಸ್ಕೋಪನ್ನು ತಗೊಳ್ಬೇಕಾಗುತ್ತೆ. ಮೀನ ಲಗ್ನ ತೋರಿಸ್ತಾ ಇದೆ. ಲಗ್ನದಲ್ಲಿ ಸಹನೆ, ಪರಿಶ್ರಮ ಇದನ್ನೆಲ್ಲ ಸೂಚಿಸುವ ಶನಿ ಇದೆ. ಕನಸುಗಳು, ಭಾವನೆಗಳನ್ನು ಸೂಚಿಸುವ ಚಂದ್ರ ಇದೆ. ಚೈತನ್ಯ, ನಿಮ್ಮ ಎನರ್ಜಿಯ ಮೂಲ ಅಂತ ಏನು ಹೇಳ್ತೀವೋ ಸೂರ್ಯನೂ ಇದೆ. ಆಸೆಗಳನ್ನು ಬಿತ್ತುವ ಶುಕ್ರನೂ ಇದೆ. ಅಂದರೆ ಒಂದು ರೀತಿಯಲ್ಲಿ ಓವರ್ ಕ್ರೌಡೆಡ್ ಸಿಚುವೇಶನ್ ತೋರಿಸ್ತಾ ಇದೆ. ಎಲ್ಲವನ್ನು ಒಟ್ಟಿಗೆ ಮಾಡುವಂಥ ಧಾವಂತ ಜನಸಾಮಾನ್ಯರನ್ನು ಒಂದು ರೀತಿಯಲ್ಲಿ ಒತ್ತಡದ ಸ್ಥಿತಿಯಲ್ಲಿ ಇರಿಸುತ್ತೆ ಅಂತ ಹೇಳ್ಬೋದು. ಜನರು ಸಾಮಾನ್ಯವಾಗಿ ಈ ವರ್ಷ ಒತ್ತಡದಲ್ಲಿ ಇರ್ತಾರೆ ಅಂತ ಹೇಳ್ಬೋದು. ಮತ್ತು ಇದೇನಿದೆಯೋ ಇದು ಮೀನರಾಶಿ ತೋರಿಸ್ತಾ ಇದೆ ಲಗ್ನದಲ್ಲಿ. ಮೀನರಾಶಿ ಅಂದರೆ ಜನರು ಹೆಚ್ಚಾಗಿ ಎಮೋಷನಲ್ ಆಗಿ ರಿಯಾಕ್ಟ್ ಮಾಡ್ತಾರೆ. ಎಮೋಷನ್ಸು ಅವರನ್ನು ಹೆಚ್ಚಾಗಿ ಡ್ರೈವ್ ಮಾಡುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಇನ್ನು ಈ ಮೀನರಾಶಿ ಏನಿದೆಯೋ ಇದು ಒಂದು ರೀತಿಯ ಸಾಗರ ಅನ್ನೋ ರೀತಿಯ ಅರ್ಥವನ್ನು ಕೊಡ್ತದೆ. ಸೊ ಇದು ದ್ವಿಸ್ವಭಾವ ರಾಶಿ. ಸೊ ಇಲ್ಲಿ ಯಾರು ಅವಕಾಶಗಳನ್ನು ಬೆನ್ನತ್ತಿ ಹೋಗ್ತಾರೋ ಅವರಿಗೆ ಅವಕಾಶಗಳ ಸಾಗರವು ಮುಂದೆ ಇರ್ತದೆ. ಚಿಂತೆ ಮಾಡ್ತಾ ಕೂರೋರಿಗೆ ಇದು ಆಲೋಚನೆಗಳ ಸಾಗರವೂ ಕೂಡ ಆಗ್ಬೋದು. ಜನ ಕನಸುಗಳನ್ನು ಬೆನ್ನತ್ತಿ ಹೋಗೋದಕ್ಕೂ ಅವಕಾಶ ಇದೆ. ಏನೂ ಮಾಡದೆ ಕೂತ್ರೆ ಹಗಲುಗನಸಿನಲ್ಲೇ ಕಳೆದು ಹೋಗೋ ಸ್ಥಿತಿಯೂ ಇರ್ತದೆ. ಆದರೆ ಶನಿ ಲಗ್ನದಲ್ಲಿರೋದ್ರಿಂದಾಗಿ ಯಾರು ವಾಸ್ತವವನ್ನು ಅರಿತು ಸಹನೆಯಿಂದ ಪರಿಶ್ರಮಕ್ಕೆ ಯಾರು ಒತ್ತು ಕೊಡ್ತಾರೋ, ಕ್ರಮಬದ್ಧವಾಗಿ ಯಾರು ಪರಿಶ್ರಮವನ್ನು ಮಾಡ್ತಾ ಹೋಗ್ತಾರೋ ಅವರಿಗೆ ಸಾಗರದಿಂದ ಆಚೆ ಬರೋದಕ್ಕೆ ದಾರಿಯೂ ಕಾಣುತ್ತೆ, ದಡ ಸೇರೋದಕ್ಕೆ ಅವಕಾಶಗಳು ಕೂಡ ಇರ್ತದೆ. ಮತ್ತು ಯುಗಾದಿ ಲಗ್ನದಿಂದ 12ನೇ ಭಾವದಲ್ಲಿ ರಾಹು, ಬುಧ ಮತ್ತು ಕುಜ ಸ್ಥಿತ ಆಗಿದೆ. ಇದು ವ್ಯಯಸ್ಥಾನ. ಹೀಗಾಗಿ ಖರ್ಚು ವೆಚ್ಚದ ವಿಚಾರದಲ್ಲಿ ಹೆಚ್ಚಾಗಿ ಒತ್ತಡದ ಸನ್ನಿವೇಶ ತೋರಿಸ್ತದೆ. ಅಂದರೆ ಸಂಪಾದನೆ ಮಾಡ್ತಾ ಇರ್ತಾರೆ, ಹಾಗೇನೆ ದುಡ್ಡು ಕೂಡ ಖರ್ಚಾಗ್ತಾ ಇರ್ತದೆ. ಸೊ ಇದು ಒಂದು ರೀತಿಯ ಒತ್ತಡವನ್ನು ಕ್ರಿಯೇಟ್ ಮಾಡೋ ಸಾಧ್ಯತೆ ಇರ್ತದೆ. 4ನೇ ಭಾವದಲ್ಲಿ ಗುರು ಇದೆ. ಅಂದರೆ ತಪ್ಪುಗಳಿಂದ ನಾವು ಏನನ್ನಾದರೂ ಕಲ್ತ್ಕೊಳ್ಬೇಕು ಅನ್ನೋದನ್ನು ಇದು ಸೂಚಿಸ್ತಾ ಇದೆ. ಅದೇ ತಪ್ಪನ್ನು ಮತ್ತೆ ರಿಪೀಟ್ ಮಾಡಬಾರ್ದು ಅನ್ನೋದನ್ನು ಸೂಚಿಸ್ತಾ ಇದೆ. ಹಾಗೆಯೇ ಯಾರು ಕೌಶಲ್ಯಗಳನ್ನು ರೂಢಿಸ್ಕೊಳ್ತಾರೋ, ಯಾರು ಜ್ಞಾನವೃದ್ಧಿಗೆ ಇಂಪಾರ್ಟೆನ್ಸ್ ಕೊಡ್ತಾರೋ ಮತ್ತು ಕಲಿಕೆಗೆ ಯಾರು ಮಹತ್ವ ಕೊಡ್ತಾರೋ, ಹೊಸ ವಿಚಾರಗಳನ್ನು ಯಾರು ಕಲಿತಾ ಹೋಗ್ತಾರೋ ಅವರಿಗೆ ಈ ವರ್ಷ ಫೇವರೇಬಲ್ ಆಗಿರ್ತದೆ. ಒಟ್ಟಿನಲ್ಲಿ ಈ ಯುಗಾದಿ ಚಾರ್ಟ್ ಏನಿದೆಯೋ ಇದು ಈ ವರ್ಷದ ಜನರ ಜೀವನ ಕ್ರಮ ಹೇಗಿರುತ್ತೆ ಅನ್ನೋದರ ಒಂದು ಪಿಕ್ಚರ್ನ ತೋರಿಸುತ್ತೆ. ಇವಾಗ ವೈಯಕ್ತಿಕ ರಾಶಿಗಳ ವಿಚಾರ. ಅದಕ್ಕೂ ಮೊದಲು ಈ ರಾಶಿ ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡ್ರೆ ಈ ರಾಶಿಯಿಂದ ಹೇಳುವಂಥ ಫಲಗಳು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಕೂಡ ನಿಮಗೆ ಲಾಜಿಕಲ್ಲಿ ಅರ್ಥ ಆಗ್ಬೋದು. ಸೊ ರಾಶಿ ಅಂದರೆ ಏನು ಅಂದರೆ ನೀವು ಏನು ಹುಟ್ಟುವಾಗ ಆ ಸಂದರ್ಭದಲ್ಲಿ ಚಂದ್ರ ಯಾವ ರಾಶಿಯಲ್ಲಿ ಇರ್ತಾನೋ ಸೊ ಅದು ನಿಮ್ಮ ರಾಶಿ ಆಗುತ್ತೆ. ಶಾಸ್ತ್ರದಲ್ಲಿ ಚಂದ್ರೋ ಮನೋಕಾರಕ ಅಂತ ಹೇಳಿದ್ದಾರೆ. ಅಂದರೆ ಏನು ರಾಶಿಯಿಂದ ಹೇಳುವಂಥ ಪ್ರಿಡಿಕ್ಷನ್ಗಳಿರ್ತವೋ ಈ ಫಲಗಳೇನಿದೆಯೋ ಇದು ಮನಸ್ಸಿಗೆ ಹೆಚ್ಚಾಗಿ ಅಪ್ಲೈ ಆಗುತ್ತೆ ಹೊರತು ದೇಹಕ್ಕೆ ಅಪ್ಲೈ ಆಗಲ್ಲ, ಅಥವಾ ಏನು ಯಾವುದೇ ಘಟನೆಗಳಿಗೆ ಅಪ್ಲೈ ಆಗಲ್ಲ. ಆದರೆ ನಿಮ್ಮ ಮನಸ್ಸಿನ ಮೇಲೆ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ನಿಂದ ಅಂದರೆ ಬಾಹ್ಯ ಪ್ರಪಂಚದ ಪ್ರಭಾವದಿಂದ ಏನಾದರೂ ಒತ್ತಡ ಸೃಷ್ಟಿಯಾಗಿ ನೀವು ರೆಸ್ಪಾಂಡ್ ಮಾಡಿದಾಗ ಏನು ಮನಸ್ಸಿನಲ್ಲಿರುವಂಥ ಆಲೋಚನೆಗಳಿವೆ ಇದು ಫಲವಾಗಿ ಬದಲಾಗುತ್ತೆ. ಅಂದರೆ ಯು ಹ್ಯಾವ್ ಟು ರೆಸ್ಪಾಂಡ್ ಅಂತ ನೀವು ಅದಕ್ಕೆ ಪ್ರತಿಕ್ರಿಯಿಸಬೇಕಾಗುತ್ತೆ. ಏನು ಆಲೋಚನೆ ಬರ್ತದೋ ಸುಮ್ಮನೆ ಆಲೋಚನೆ ಮಾಡ್ಕೊಂಡು ಕೂತ್ರೆ ಬರೀ ಮೈಂಡ್ನಲ್ಲಿ ಮಾತ್ರ ಆಲೋಚನೆ ಇರ್ತದೆ ಹೊರತು ಅದು ಕಾರ್ಯರೂಪಕ್ಕೆ ಇಳಿಯೋದಿಲ್ಲ. ಸೊ ನೀವು ಅದನ್ನು ಪ್ರಾಕ್ಟಿಕಲಿ ಕಾರ್ಯರೂಪಕ್ಕೆ ಇಳಿಸ್ಲಿಕ್ಕೆ ಮುಂದಾಗಬೇಕಾಗತ್ತೆ. ಆದರೆ ಏನು ನೀವು ಕಾರ್ಯರೂಪಕ್ಕೆ ಇಳಿಸುವಂಥ ಕಾರ್ಯಗಳಿದೆಯೋ
ಇದರ ಸಕ್ಸಸ್ ಮತ್ತು ಫೇಲ್ಯೂರು ಇದು ಜಾತಕದಲ್ಲಿ ವೈಯಕ್ತಿಕ ಜಾತಕದಲ್ಲಿನ ಯೋಗಗಳು ಮತ್ತು ಆ ಸಂದರ್ಭದಲ್ಲಿ ನಡೆಯುವಂಥ ದೇಶ ಭುಕ್ತಿಗಳು ಡಿಸೈಡ್ ಮಾಡೋದು ಆ್ಯಕ್ಚುಲಿ. ಹೀಗಾಗಿ ನಾನು ಇಲ್ಲಿ ಯಾವ ರಾಶಿಗೆ ಏನೇನು ಫಲಗಳು ಸಿಗ್ತದೆ ಅಂತ ಡೈರೆಕ್ಟಾಗಿ ಹೇಳೋದಿಲ್ಲ. ಆದರೆ ಏನು ಮಾನಸಿಕ ನಿಮ್ಮ ಆಲೋಚನೆಗಳು ಯಾವ ದಿಕ್ಕಿನಲ್ಲಿ ಇರ್ತದೆ, ನಿಮ್ಮ ದೃಷ್ಟಿಕೋನ ಯಾವ ಕಡೆಗೆ ಫೋಕಸ್ ಆಗಿರ್ತದೆ, ಮತ್ತು ಎಲ್ಲಿ ನೀವು ಆದ್ಯತೆ ಕೊಡಬೇಕಾಗ್ಬೋದು, ಮತ್ತು ಎಲ್ಲಿ ನಿಮಗೆ ಒಂದು ರೀತಿಯ ಸಂಘರ್ಷದ ವಾತಾವರಣ ಕ್ರಿಯೇಟ್ ಆಗ್ಬೋದು, ಇಂಥದ್ದನ್ನು ಪ್ರಧಾನವಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಮೇಷರಾಶಿಯವರಿಗೆ 12ನೇ ಭಾವದಲ್ಲಿ ಒತ್ತಡ ಕಾಣಿಸ್ತಾ ಇದೆ. ಅಂದರೆ ಖರ್ಚಿನ ಒತ್ತಡ ಇರ್ತದೆ, ಬೇರೆ ಬೇರೆ ಜವಾಬ್ದಾರಿಗಳ ಆಲೋಚನೆಗಳು ನಿದ್ದೆಗೆ ಭಂಗ ತರಬಹುದು. 11ನೇ ಭಾವದಲ್ಲಿ ರಾಹು, ಕುಜ ಮತ್ತು ಬುಧ ಸ್ಥಿತ ಆಗಿದೆ. ಹೀಗಾಗಿ ಆದಾಯ ಮತ್ತು ಖರ್ಚು ಸಮತೋಲನ ತಪ್ಪೋ ಸಾಧ್ಯತೆ ಇರ್ತದೆ. 3ನೇ ಭಾವದಲ್ಲಿ ಗುರು ಇದೆ, ಹೀಗಾಗಿ ಪ್ರಯತ್ನಕ್ಕೆ ಫಲ ಇರ್ತದೆ. 5ನೇ ಭಾವದಲ್ಲಿ ಕೇತು ಇದೆ, ಪ್ರೀತಿ, ಪ್ರೇಮ, ರೊಮ್ಯಾನ್ಸ್ ಇಂಥ ವಿಚಾರಗಳು ಏನಿದೆಯೋ ಇದಕ್ಕೆ ನೀವು ಆದ್ಯತೆ ಕೊಡುವಂಥ ಪರಿಸ್ಥಿತಿಯಲ್ಲಿ ಇರಲಿಕ್ಕಿಲ್ಲ. ಇನ್ನು ಪರಿಹಾರದ ವಿಚಾರ, ಇದು ನಾನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇರೋದು. ಮೊದಲನೇದಾಗಿ ಸಮಾಜದ ಹಂಗನ್ನು ಸ್ವಲ್ಪ ಬಿಡಬೇಕಾಗತ್ತೆ. ಬೇರೆಯವ್ರ ಜೊತೆ ಹೋಲಿಕೆ ಮಾಡ್ಕೊಳ್ಳೋದು ಅಷ್ಟೊಂದು ಒಳ್ಳೆಯದಲ್ಲ. ವೃತ್ತಿಪರರು, ಉದ್ಯೋಗದಲ್ಲಿರೋರು ಸ್ವಲ್ಪ ಇವತ್ತಿಗಿಂತಲೂ ಹೆಚ್ಚಾಗಿ ನಾಳೆಯನ್ನು ಗಮನದಲ್ಲಿರಿಸ್ಕೊಂಡು ಕೆಲಸ ಮಾಡಿದ್ರೆ ಉತ್ತಮ. ಸ್ವಲ್ಪ ನಿಮ್ಮ ಸ್ಕಿಲ್ಗಳನ್ನು ಪರಿಷ್ಕರಣೆ ಮಾಡಿಕೊಂಡ್ರೆ ಒಳ್ಳೆಯದು. ತೆರೆಯ ಹಿಂದಿದ್ದು ಕೆಲಸ ಮಾಡಬೇಕಾದ ಸಮಯ ಇದು. ನೀವೇ ಮುಂದೆ ಎಕ್ಸ್ಪೋಜರ್ ಇಂಥದ್ದೆಲ್ಲ ಈ ಸಂದರ್ಭದಲ್ಲಿ ನೀವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡದೇ ಇದ್ದರೆ ಒಳ್ಳೆಯದು. ಮತ್ತು ನಿದ್ದೆ ವಿಚಾರದಲ್ಲಿ ಶಿಸ್ತು ಪಾಲಿಸಬೇಕಾಗುತ್ತೆ. ಮಲ್ಕೊಂಡಾಗ ಆಲೋಚನೆ ಮಾಡೋದು ಬಿಟ್ಟು ಬೆಳಗ್ಗೆ ಎದ್ದ ಮೇಲೆ ಎಲ್ಲವನ್ನು ಫ್ರೆಶ್ ಆಗಿ ಆಲೋಚನೆ ಮಾಡೋದು ಒಳ್ಳೆಯದು. ಇನ್ನು ವೃಷಭ ರಾಶಿ 11ನೇ ಭಾವ ಆದ್ಯತೆ ವಿಚಾರವಾಗಿ ಕಾಣಿಸ್ತಾ ಇದೆ. ಅಂದರೆ ಆದಾಯ ಮತ್ತು ಪ್ರಾಪ್ತಿಗಳ ವಿಚಾರ. ನೀವೇನು ಅಂದ್ಕೊಂಡಿದ್ದೀರೋ ಅದನ್ನು ಸಾಧಿಸೋದಕ್ಕೆ ದಾರಿಗಳು ಇರ್ತದೆ, ಆದರೆ ಒತ್ತಡದ ಸನ್ನಿವೇಶವೂ ಕೂಡ ಇರ್ತದೆ. ಸಾಕಷ್ಟು ಪ್ರೆಷರ್ ಹಾಕಿ ಸಾಕಷ್ಟು ಒತ್ತಡವನ್ನು ಅನುಭವಿಸಿ ನೀವು ಅದನ್ನು ಸಾಧಿಸಬೇಕಾದ ಪ್ರಮೇಯ ಇರ್ತದೆ. 10ನೇ ಭಾವದಲ್ಲಿ ರಾಹು ಮತ್ತು ಕುಜ ಇದೆ. ಇದು ವೃತ್ತಿಯಲ್ಲಿ ಅನಿಶ್ಚಿತತೆ ಅಥವಾ ಅನಗತ್ಯ ಚಿಂತೆಗಳು ಮತ್ತು ಸಡನ್ ಚೇಂಜಸನ್ನು ತರುವ ಸಾಧ್ಯತೆಯೂ ಕೂಡ ಇದೆ. ಗುರು 2ನೇ ಭಾವದಲ್ಲಿರೋದ್ರಿಂದಾಗಿ ಸೇವಿಂಗ್ಸ್ಗೆ ಚೆನ್ನಾಗಿದೆ. ಯಾರಿಗೆ ಸೇವಿಂಗ್ಸ್ ಮಾಡೋ ಮನಸ್ಥಿತಿ ಇದೆಯೋ ಅವರಿಗೆ ಸೇವಿಂಗ್ಸ್ನಲ್ಲಿ ವೃದ್ಧಿ ಇರ್ತದೆ. ಆದರೆ 4ನೇ ಭಾವದಲ್ಲಿ ಕೇತು ಇದೆ, ಹೀಗಾಗಿ ಸಮಾಧಾನಕ್ಕೂ ಕೂಡ ಕೊರತೆ ಇರ್ತದೆ. ಇನ್ನು ಪರಿಹಾರದ ವಿಚಾರ, ಇದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ಈ ವ್ಯಾಲಿಡೇಷನ್ ಅಂತ ಏನು ಹೇಳ್ತೀವೋ ಅದರಿಂದ ಬೀಳಬಾರ್ದು. ಅಂದರೆ ಯಾರನ್ನು ಮೆಚ್ಚಿಸೋದಕ್ಕೆ ಒದ್ದಾಡೋದಕ್ಕಿಂತಲೂ ನಿಮ್ಮ ಮನಸಂತೃಪ್ತಿ ಮತ್ತು ಕರ್ತವ್ಯ ಪ್ರಜ್ಞೆ ಅಂತ ಏನಿದೆಯೋ ಅದಕ್ಕೆ ಒತ್ತು ನೀಡಿದ್ರೆ ನೀವು ಆ ಸ್ಟ್ರೆಸ್, ನಿಮಗೇನು ಬೇರೆಯವ್ರನ್ನ ಮೆಚ್ಚಿಸುವಂಥ ಅದೊಂದು ಪ್ರೆಷರ್ ಇದೆಯಲ್ಲ ಅದರಿಂದ ಸ್ವಲ್ಪ ನೀವು ದೂರ ಇರ್ಬೋದು. ವೃತ್ತಿ ಸ್ಥಳದಲ್ಲಿ ಏನಾದರೂ ಬದಲಾವಣೆಯ ಸಂದರ್ಭ ಬಂದರೆ ಆತುರದಿಂದ ಪ್ರತಿಕ್ರಿಯಿಸಬಾರ್ದು, ಅಥವಾ ರೆಸಿಸ್ಟ್ ಮಾಡೋದು. ಏನಾದರೂ ಬದಲಾವಣೆಗಳ ಸಂದರ್ಭ ಬಂದಾಗ ನಾನು ಮಾಡೋದಿಲ್ಲ ಅಂತ ರೆಸಿಸ್ಟ್ ಮಾಡೋದಕ್ಕೆ ಹೋಗಬಾರ್ದು. ಸ್ವಲ್ಪ ಆಲೋಚನೆ ಮಾಡಿ ಆ ವಿಚಾರಗಳನ್ನು ನೀವು ಸ್ಟೆಪ್ ತಗೊಳ್ಬೇಕಾಗುತ್ತೆ. ಕೌಟುಂಬಿಕ ಜೀವನ ಮತ್ತು ವೃತ್ತಿ ಇದೆರಡರ ನಡುವೆ ಸ್ವಲ್ಪ ಸಮತೋಲನವನ್ನು ಕಾಯ್ದುಕೊಂಡ್ರೆ ಈ ಅನಗತ್ಯ ಕಿರಿಕಿರಿಗಳು ಅಂತ ಏನಿರ್ತಾವೋ ಇದರಿಂದ ಸ್ವಲ್ಪ ಆಚೆ ಇರ್ಬೋದು. ಇನ್ನು ಮಿಥುನ ರಾಶಿ 10ನೇ ಭಾವ ಪ್ರಯಾರಿಟಿಯಾಗಿ ಕಾಣಿಸ್ತಾ ಇದೆ. ಅಂದರೆ ಉದ್ಯೋಗಸ್ಥರಿಗೆ ವರ್ಕ್ ಪ್ರೆಷರ್ ಇರುತ್ತೆ ಅಂತಾಯಿತು. ಇದು ಜನಸಾಮಾನ್ಯರಿಗೆ ಏನು ಕೆಲಸ ಅಥವಾ ಉದ್ಯೋಗ ವೃತ್ತಿಯಲ್ಲಿ ಇಲ್ಲದೇ ಇರೋರಿಗೆ ಜವಾಬ್ದಾರಿಗಳ ಒತ್ತಡ ಇರ್ತದೆ. 9ನೇ ಭಾವದಲ್ಲಿ ರಾಹು ಕುಜ ಇದೆ. ಇದೊಂದು ರೀತಿಯಲ್ಲಿ ನಂಬಿಕೆ ಮತ್ತು ಅಪನಂಬಿಕೆಗಳ ನಡುವೆ ಹೊಯ್ದಾಟವನ್ನು ಸೃಷ್ಟಿ ಮಾಡ್ಬೋದು. ಲಕ್ ಮೇಲೆ ಅಂದರೆ ಅದೃಷ್ಟದ ಮೇಲೆ ಹೆಚ್ಚಾಗಿ ಡಿಪೆಂಡ್ ಆಗದೇ ಇರೋದು ಒಳ್ಳೆಯದು. ಗುರು ಮಿಥುನದಲ್ಲೇ ಇದೆ, ಹೀಗಾಗಿ ವೈಯಕ್ತಿಕ ಗ್ರೋತ್ಗೆ ಇದು ಒಳ್ಳೆ ಕಾಲ. ಕೇತು 3ನೇ ಭಾವದಲ್ಲಿದೆ, ಹೀಗಾಗಿ ಆತುರದ ನಿರ್ಧಾರಗಳಿಗೆಲ್ಲ ಒಂದು ಸ್ವಲ್ಪ ಕಡಿವಾಣ ಬೀಳ್ತಾ ಇರ್ತದೆ. ಇನ್ನು ಪರಿಹಾರದ ವಿಚಾರ, ಇದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಈ ಸಂವತ್ಸರದ ಮಟ್ಟಿಗೆ ಹಣಕಾಸಿನ ವಿಚಾರಗಳಿಗಿಂತಲೂ ವೃತ್ತಿಯಲ್ಲಿ ಸ್ವಲ್ಪ ವೈಯಕ್ತಿಕ ಸಕ್ಸಸ್ ಅಂತ ಏನು ಹೇಳ್ತೀವೋ, ವೃತ್ತಿಯಲ್ಲಿ ಗ್ರೋತ್ ಅಂತ ಏನಿದೆಯೋ ಇದಕ್ಕೆ ಕೆಲಸ ಮಾಡೋದು ಒಳ್ಳೆಯದು. ಬೇರೆಯವರಿಗೆ ಮಾರ್ಗದರ್ಶನ ಮಾಡೋದು, ಇತರರ ಕಲಿಕೆಗೆ ಸಹಾಯ ಮಾಡೋದು, ಇವೆಲ್ಲವೂ ನಿಮಗೆ ಉಪಯೋಗ ಆಗುತ್ತೆ. ಸಾಮಾನ್ಯವಾಗಿ ಮಿಥುನ ರಾಶಿಯವರು ಒಂದು ಪರ್ಸೆಪ್ಷನ್ ಇಟ್ಕೊಂಡು ಜಗತ್ತನ್ನು ನೋಡ್ತಾ ಇರ್ತಾರೆ. ಸೊ ಅವರ ಎಮೋಷನ್ ಕೂಡ ಪರ್ಸೆಪ್ಷನ್ ಮೇಲೇ ವರ್ಕ್ ಆಗ್ತಿರ್ತದೆ. ಸೊ ಈ ಕಾರಣಕ್ಕೆ ಅವರಿಗೆ ಈ ವರ್ಷದ ಮಟ್ಟಿಗೆ ಈ ನಂಬಿಕೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವಂಥ ವಿಚಾರಗಳಿದೆಯಲ್ಲ ಇದರಲ್ಲಿ ಸ್ವಲ್ಪ ದ್ವಂದ್ವಗಳು ಮೂಡುವಂಥ ಸಾಧ್ಯತೆ ಇರ್ತದೆ. ಆ ಕಾರಣಕ್ಕೆ ಯಾವುದೇ ಧಾರ್ಮಿಕ ವಿಚಾರಗಳು, ಧಾರ್ಮಿಕ ಸಿದ್ಧಾಂತಗಳು, ತತ್ವಗಳು, ಐಡಿಯಾಲಜಿ ಇಂಥ ವಿಚಾರದಲ್ಲಿ ಇಂಥ ವಿಚಾರಗಳಿಗೆ ಪ್ರತಿಕ್ರಿಯಿಸದೇ ಇರೋದು ಒಳ್ಳೆಯದು. ತಟಸ್ಥ ಮನೋಭಾವ ತಾಳಿದ್ರೆ ಸ್ವಲ್ಪ ಸೇಫ್ ಆಗಿರಲಿಕ್ಕೆ ಸಾಧ್ಯ ಇದೆ. ಇನ್ನು ಕಟಕ ರಾಶಿ 9ಮ ಸ್ಥಾನ ಪ್ರಯಾರಿಟಿಯಾಗಿ ಕಾಣಿಸ್ತಾ ಇದೆ. ನೀವೇನು ನಂಬಿಕೆಗಳನ್ನು ಕಾಯ್ದುಕೊಂಡು ಬಂದಿರ್ತೀರೋ ಆ ನಂಬಿಕೆ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಮೂಡ್ಬೋದು. ನಂಬಿಕೆಗಳು ಕೈ ಕೊಡುವ ಸಾಧ್ಯತೆಯೂ ಇರ್ತದೆ. ನೀವು ಅಂದ್ಕೊಂಡಿದ್ದೇ ಒಂದು ಆಗೋದೇ ಒಂದು ಅನ್ನೋ ರೀತಿಯ ಸನ್ನಿವೇಶ ಬರ್ಬೋದು. ಭವಿಷ್ಯದ ಕುರಿತಂಗೆ ಒಂದು ಸ್ವಲ್ಪ ಅನಿಶ್ಚಿತತೆ, ಹೊಸ ದಾರಿಯನ್ನು ಹುಡುಕುವಂಥ ಒಂದು ಒತ್ತಡ, ಇಂಥದ್ದೆಲ್ಲ ಸ್ವಲ್ಪ ಪರಿಸ್ಥಿತಿಗಳು ಕ್ರಿಯೇಟ್ ಆಗ್ಬೋದು. 12ನೇ ಭಾವದಲ್ಲಿ ಗುರು ಇದೆ,
ಅಂದರೆ ಸ್ಪಿರಿಚುಯಾಲಿಟಿ, ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ನಿಲುವು ಸ್ವಲ್ಪ ಬದಲಾಗ್ಬೋದು. 2ನೇ ಭಾವದಲ್ಲಿ ಕೇತು ಇದೆ, ಮಾತು ಕಮ್ಮಿ ಚಿಂತನೆ ಜಾಸ್ತಿ ಅಂತ ಇರ್ತದೆ. ಇದು ಒಂದು ರೀತಿ ಒಳ್ಳೆಯದೇ. ಇನ್ನು ಪರಿಹಾರದ ವಿಚಾರ, ಇದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಯಾವುದೇ ಕಾರ್ಯವನ್ನು ಕೈಗೊಳ್ಳುವಾಗ ಈ ಜಸ್ಟ್ ಅಸಂಪ್ಷನ್ ಮೇಲೆ ಮುಂದುವರಿಬಾರ್ದು. ನೀವು ಏನು ನಂಬ್ಕೊಂಡಿದ್ದೀರೋ ಅದೇ ಕರೆಕ್ಟ್ ಅಂತ ಅಂದ್ಕೊಳ್ಳೋದಕ್ಕಿಂತಲೂ ಒಂದು ಸ್ವಲ್ಪ ಪರಾಮರ್ಶೆ ಮಾಡೋದು ಒಳ್ಳೆಯದು. ಇನ್ನು ಮಾರ್ಗದರ್ಶನ, ಅನುಭವಿಗಳ ಸಲಹೆ ಇಂಥದಕ್ಕೆಲ್ಲ ಸ್ವಲ್ಪ ಮಹತ್ವ ಕೊಟ್ಟರೆ ಒಳ್ಳೆಯದು. ಪರಿವರ್ತನೆಗಳು, ಏನೇ ಪರಿವರ್ತನೆಗಳು ಆಗ್ತಾ ಇದ್ರೂ ಅದಕ್ಕೆಲ್ಲ ಸ್ವಲ್ಪ ಓಪನ್ ಆಗಿರಬೇಕಾಗತ್ತೆ. ಕಟಕ ರಾಶಿಯವರು ಸಾಮಾನ್ಯವಾಗಿ ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸ್ತಾರೆ. ಸೊ ಇಂಥ ವಿಚಾರಗಳಲ್ಲಿ ಆ ರೀತಿ ಎಮೋಷ್ನಲ್ ಆಗಿ ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸದೇ ಇದ್ದರೆ ಒಳ್ಳೆಯದು. ಇನ್ನು ಸಿಂಹರಾಶಿ, ಇಮೇಜ್ ವಿಚಾರದಲ್ಲಿ ನಿಲುವುಗಳು ಬದಲಾಗ್ಬೋದು. ನಿಮ್ಮನ್ನು ಬೇರೆಯವರು ನೋಡೋ ದೃಷ್ಟಿಕೋನ ಏನಿದೆಯೋ ಅದು ಒಂದು ಸ್ವಲ್ಪ ಬದಲಾವಣೆ, ಅದರಲ್ಲಿ ಒಂದು ಸ್ವಲ್ಪ ಬದಲಾವಣೆ ಇರ್ತದೆ. ಯಾಕೆಂದರೆ 8ನೇ ಭಾವದಲ್ಲಿ ಬಹಳ ಚಲನೆ ಕಾಣಿಸ್ತಾ ಇದೆ. ಇದರಿಂದ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಏನಿದೆಯೋ ಅದು ಬಹಳ ಕ್ರಿಯಾಶೀಲ ಆಗೋ ಸಾಧ್ಯತೆ ಇರ್ತದೆ. ಆಳವಾದ ಆಲೋಚನೆಯಲ್ಲಿ ತಲ್ಲೀನರಾಗೋ ನೇಚರ್ ಇರ್ತದೆ. 7ನೇ ಭಾವದಲ್ಲಿ ರಾಹು ಕುಜ ಇರೋದರಿಂದಾಗಿ ಸಂಬಂಧಗಳ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ ಕ್ರಿಯೇಟ್ ಆಗ್ಬೋದು. ಕೇತು ಜನ್ಮರಾಶಿಯಲ್ಲಿದೆ, ಇದು ಅಹಂ, ಸ್ವಪ್ರತಿಷ್ಠೆ ಇಂಥದನ್ನೆಲ್ಲ ತೊರೆಯಬೇಕು, ಇದನ್ನು ಬಿಡಬೇಕು ಅಂತ ಪ್ರೇರೇಪಿಸ್ತಾ ಇರ್ತದೆ. 11ನೇ ಭಾವದಲ್ಲಿ ಗುರು ಇದೆ, ಇದು ಒಳ್ಳೆ ಪೊಸಿಷನ್. ಆ್ಯಕ್ಚುಲಿ ಜೂನ್ವರೆಗೂ ಕೂಡ ಗುರು 11ನೇ ಭಾವದಲ್ಲೇ ಇರ್ತದೆ. ಸಾಮಾಜಿಕ ವಲಯದಲ್ಲಿ ಒಂದು ಸ್ವಲ್ಪ ರೆಕಗ್ನಿಷನ್, ಸ್ನೇಹಿತರ ಬೆಂಬಲ, ಜೊತೆಗೆ ಒಂದಷ್ಟು ಆದಾಯದ ಮೂಲಗಳು ಕೂಡ ಓಪನ್ ಆಗುವಂಥ ಸಾಧ್ಯತೆ ಇರ್ತದೆ. ಇನ್ನು ಪರಿಹಾರದ ವಿಚಾರಕ್ಕೆ ಬಂದರೆ, ಇದು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಸಾಧ್ಯವಾದಷ್ಟು ನಯ, ವಿನಯ ಮತ್ತು ನಮ್ರತೆ ಪಾಲಿಸೋದು ಒಳ್ಳೆಯದು. ನಿಮ್ಮ ಇಮೇಜ್, ವ್ಯಕ್ತಿತ್ವ ಇಂಥ ವಿಚಾರಗಳಲ್ಲಿ ಯಾರಾದರೂ ಏನಾದರೂ ಟಾರ್ಗೆಟ್ ಮಾಡೋ ರೀತಿಯಲ್ಲಿ ಏನಾದರೂ ಮಾತಾಡಿದ್ರೆ ಅದನ್ನು ಹೆಚ್ಚಾಗಿ ಮನಸ್ಸಿಗೆ ತಗೊಳ್ಳದೇ ಇದ್ದರೆ ಒಳ್ಳೆಯದು. ನಿಮ್ಮೊಳಗಿನ ನಿಮ್ಮ ಸ್ವಪ್ರತಿಷ್ಠೆಗೆ ಸಂಬಂಧಪಟ್ಟಂಗೆ ಏನೇ ಯುದ್ಧಗಳು ನಿಮ್ಮ ಮನಸ್ಸಿನೊಳಗಡೆ ಸೃಷ್ಟಿಯಾದ್ರೂ ಅದನ್ನು ನೀವೇ ಕಂಟ್ರೋಲ್ಗೆ ತಗೊಳ್ತೀನಿ ಅಂತ ಹೋಗೋದು ಬೇಡ ಅನಿಸುತ್ತೆ. ಜ್ಞಾನೋದಯಕ್ಕೆ ನಿಮ್ಮನ್ನು ಮುಕ್ತವಾಗಿರಿಸ್ಕೊಂಡ್ರೆ ಇದು ಬಹಳ ಒಳ್ಳೆಯ ಪೀರಿಯಡು. ಇನ್ನು ಕನ್ಯಾ ರಾಶಿ, 7ನೇ ಭಾವ ಒಂದು ಸ್ವಲ್ಪ ಇಲ್ಲಿ ಒತ್ತಡ ಕಾಣಿಸ್ತಾ ಇದೆ. ಅಂದರೆ ಸಂಬಂಧಗಳನ್ನು ನಿಭಾಯಿಸುವ ಜವಾಬ್ದಾರಿ ನಿಮ್ಮನ್ನು ಒತ್ತಡಕ್ಕೆ ತಳ್ಳಬಹುದು. ವ್ಯಾಪಾರಿಗಳು ಸ್ವಂತ ವ್ಯವಹಾರ ಮಾಡೋರಾದರೆ ಈ ಕ್ಲೈಂಟ್ಸ್ ಮತ್ತು ಗಿರಾಕಿಗಳು ಅಂತ ಏನಿದೆಯೋ ಅವ್ರನ್ನ ಕಾಯ್ದುಕೊಳ್ಳೋದು ಅದೊಂದು ಒತ್ತಡ ಇರ್ತದೆ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿದ್ರೂ ಕೂಡ ಈ ರೀತಿಯ ಸಂದರ್ಭ ಬರ್ಬೋದು. 6ನೇ ಭಾವದಲ್ಲಿ ರಾಹು ಮತ್ತು ಕುಜ ಇದೆ, ವೃತ್ತಿ ಸ್ಥಳದಲ್ಲಿ ಸಂಘರ್ಷ ಏರ್ಪಡೋ ಪ್ರಮೇಯ ಇರ್ತದೆ. 10ನೇ ಭಾವದಲ್ಲಿ ಗುರು ಇದೆ, ಹೀಗಾಗಿ ಉದ್ಯೋಗದಲ್ಲಿ ಸ್ವಲ್ಪ ಉನ್ನತಿಗೂ ಕೂಡ ಅವಕಾಶ ಇರ್ತದೆ. 12ನೇ ಭಾವದಲ್ಲಿ ಕೇತು ಇರೋದ್ರಿಂದಾಗಿ ಮನಸ್ಸು ಒಂದು ಸ್ವಲ್ಪ ಏಕಾಂತ ಬಯಸ್ತಾ ಇರ್ತದೆ. ಇನ್ನು ಪರಿಹಾರದ ವಿಚಾರ, ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋ ವಿಚಾರ, ಸೇವಾ ಮನೋಭಾವ ಇಟ್ಕೊಂಡ್ರೆ ಉತ್ತಮ. ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ಸೇವಾ ಮನೋಭಾವ ಇಟ್ಕೊಂಡಿರ್ತಾರೆ, ಆದರೆ ಅದಕ್ಕೊಂದು ಬೌಂಡ್ರಿ ಹಾಕ್ಕೊಳ್ಬೇಕಾಗುತ್ತೆ. ಅಂದರೆ ಸೆಲ್ಫ್ ಸ್ಯಾಕ್ರಿಫೈಸ್ ಮಾಡಿಕೊಂಡು ಯಾರಿಗೂ ಸಹಾಯ ಮಾಡೋ ಮಟ್ಟಕ್ಕೆ ಹೋಗೋದು ಅಷ್ಟೊಂದು ಒಳ್ಳೆಯದಲ್ಲ. ಮತ್ತು ಆರೋಗ್ಯದ ವಿಚಾರದಲ್ಲೂ ಕೂಡ ಇವರು ಸ್ವಲ್ಪ ಗಮನ ಕೊಡೋದು ಒಳ್ಳೆಯದು. ಇನ್ನು ತುಲಾ ರಾಶಿ, 6ನೇ ಭಾವದಲ್ಲಿ ಒತ್ತಡ ಕಾಣಿಸ್ತಾ ಇದೆ, ಅಂದರೆ ವರ್ಕ್ಲೋಡ್ ಹೆಚ್ಚಾಗುತ್ತೆ. 5ನೇ ಭಾವದಲ್ಲಿ ರಾಹು ಮತ್ತು ಕುಜ ಇದೆ, ಒಂದು ರೀತಿಯ ಓವರ್ ಥಿಂಕಿಂಗ್ ಕಾಡ್ಬೋದು. 9ನೇ ಭಾವದಲ್ಲಿ ಗುರು ಇದೆ, ಮಾರ್ಗದರ್ಶನ ಸಿಗ್ತದೆ. ಉನ್ನತ ವ್ಯಾಸಂಗ ಮಾಡೋರಿಗೆ ಉತ್ತಮವಾಗಿದೆ. 11ನೇ ಭಾವದಲ್ಲಿ ಕೇತು ಇದೆ, ಹಣಕಾಸಿನ ವಿಚಾರದಲ್ಲಿ ಒಂದು ರೀತಿಯ ರಿಸ್ಟ್ರಿಕ್ಷನ್ನ ಅನಿವಾರ್ಯತೆ ಬರ್ಬೋದು. ಮತ್ತು ಸ್ನೇಹಿತರಿಂದ ಹೆಚ್ಚಾಗಿ ಸಹಾಯವನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರಬಹುದು. ಇನ್ನು ತುಲಾರಾಶಿಯವರಿಗೆ ಪರಿಹಾರದ ವಿಚಾರ, ಕರ್ತವ್ಯಕ್ಕೆ ಮಹತ್ವ ನೀಡಿದ್ರೆ ಉತ್ತಮ. ಕೆಲಸದಲ್ಲಿ ಶಿಸ್ತು ಮತ್ತು ಸಮಯ ಪ್ರಜ್ಞೆ ಇಟ್ಕೊಂಡ್ರೆ ವರ್ಕ್ಲೋಡ್ನ ಒತ್ತಡ ಕಮ್ಮಿ ಇರ್ತದೆ. ಆತುರ ಅಥವಾ ಧಾವಂತದಲ್ಲಿ ಯಾವುದೇ ನಿರ್ಧಾರ ತಗೋಬಾರ್ದು. ಮಾನಸಿಕವಾಗಿ ಕಾಮ್ ಆಗಿದ್ದಾಗಷ್ಟೇ ಈ ಬಗ್ಗೆ ಯೋಚಿಸಬೇಕು. ಸಾಮಾಜಿಕ ಸದ್ದು ಗದ್ದಲಗಳಿಂದ ನಿಮ್ಮನ್ನು ಕಾಪಾಡ್ಕೊಳ್ಬೇಕಾಗುತ್ತೆ. ಹೀಗಾಗಿ ಸೋಷಿಯಲ್ ಮೀಡಿಯಾ ಬಳಕೆ ಕಮ್ಮಿ ಇದ್ದರೆ ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿ, 5ನೇ ಭಾವದಲ್ಲಿ ಓವರ್ ಕ್ರೌಡೆಡ್ ಆಗಿದೆ. ಇದು ಕ್ರಿಯೇಟಿವ್ ಆಲೋಚನೆಗಳ ಒತ್ತಡ ಅಂತ ಹೇಳ್ಬೋದು. ಅಂದರೆ ಸುದೀರ್ಘ ಆಲೋಚನೆಗಳ ಬಳಿಕ ಹೊಸ ಐಡಿಯಾನೂ ಬರ್ಬೋದು. 4ನೇ ಭಾವದಲ್ಲಿ ರಾಹು ಮತ್ತು ಕುಜ ಇದೆ, ಮಾನಸಿಕ ರೆಸ್ಟ್ಲೆಸ್ನೆಸ್ ಕೂಡ ಇರ್ತದೆ. 8ನೇ ಭಾವದಲ್ಲಿ ಗುರು ಇದೆ, ಹೀಗಾಗಿ ಏನು ಐಡಿಯಾಗಳು ಬರ್ತದೋ ಇದ್ರ ಬಗ್ಗೆ ಒಂದು ಸ್ವಲ್ಪ ರಿಸರ್ಚ್ ಮಾಡುವ ಮನೋಭಾವ ಇರ್ತದೆ. ರಿಸರ್ಚ್ ಮಾಡಿದ್ರೆ ಒಳ್ಳೆಯದೇ. ರಿಸರ್ಚ್ ಅಂದರೆ ಹುಡುಕಾಟ, ಅದು ಒಳ್ಳೆಯದೇ. ಮತ್ತು 10ನೇ ಭಾವದಲ್ಲಿ ಕೇತು ಇದೆ, ಉದ್ಯೋಗ ಮಾಡೋರಾದರೆ ಉದ್ಯೋಗ ಬಿಟ್ಟು ಬೇರೆನಾದರೂ ಮಾಡೋಣ ಅಂತ ಅನಿಸ್ಬೋದು. ಉದ್ಯೋಗ ಸ್ಥಳದಲ್ಲಿ ಕೆಲಸ ಮಾಡೋ ವಿಚಾರದಲ್ಲಿ ಸ್ವಲ್ಪ ಆಸಕ್ತಿನೂ ಕಡಿಮೆ ಆಗ್ಬೋದು. ಇನ್ನು ಪರಿಹಾರದ ವಿಚಾರ ಅಂದರೆ ಇದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಕ್ರಿಯೇಟಿವ್ ಆಲೋಚನೆಗಳನ್ನು ಏನಾದರೂ ಐಡಿಯಾಗಳು ತಲೆಗೆ ಬಂದರೆ ಅದನ್ನು ನೀವು ಕಾರ್ಯರೂಪಕ್ಕೆ ಇಳಿಸ್ಬೇಕಾದ್ರೆ ಆ ಏನು ಕಾರ್ಯರೂಪಕ್ಕೆ ಇಳಿಸ್ಬೇಕಾದ ವಿಧಾನ, ಕ್ರಮ ಏನಿದೆಯೋ ಅದರ ಮೇಲೆ ಹೆಚ್ಚಾಗಿ ಕೆಲಸ ಮಾಡಬೇಕಾಗುತ್ತೆ. ನಿಮಗೆ ಮಾನಸಿಕವಾಗಿ ಒಂದು ಆಂತರಿಕ ಸ್ಥಿರತೆಯನ್ನು ಇಟ್ಕೊಂಡು ನಂತರ ಒಂದು ಸ್ಟೇಬಲ್ ಮೈಂಡ್ನಲ್ಲಿ ಮುಂದುವರಿಬೇಕಾಗುತ್ತೆ. ಆತುರದಿಂದ ರಿಯಾಕ್ಟ್ ಮಾಡಬಾರ್ದು. ಮತ್ತು ಪ್ರಾಕ್ಟಿಕಾಲಿಟಿಯನ್ನು ನೋಡದೆ ಕೇವಲ ಭಾವನಾತ್ಮಕವಾಗಿ ಎಮೋಷ್ನಲ್ ಆಗಿ ಒಂದು ಕಾರ್ಯಕ್ಕೆ ಇಳಿಯೋದು ಅಷ್ಟೊಂದು ಒಳ್ಳೆಯದಲ್ಲ. ಇನ್ನು ಧನುರಾಶಿ, 4ನೇ ಭಾವ ಓವರ್ ರೋಡೆಡ್ ಕಾಣಿಸ್ತಾ ಇದೆ. ಅಂದರೆ ಇದು ಆಂತರಿಕ ಒತ್ತಡ ಅಂತ ಅರ್ಥ. ಮಾನಸಿಕ ತುಮಲವನ್ನು ಸೃಷ್ಟಿ ಮಾಡುವ ಸಾಧ್ಯತೆ ಇರ್ತದೆ. 3ನೇ ಭಾವದಲ್ಲಿ ರಾಹು ಮತ್ತು ಕುಜ ಸ್ಥಿತ ಆಗಿದೆ. ಕಮ್ಯುನಿಕೇಷನ್ನಲ್ಲಿ ವ್ಯತ್ಯಾಸ ಆಗ್ಬೋದು. ಮಾತಾಡುವಾಗ ಸ್ವಲ್ಪ ಅಳೆದು ತೂಗಿ ಮಾತಾಡಬೇಕಾಗುತ್ತೆ. ಏನಾದರೂ ಆ ರೀತಿಯ ನಿಮಗೆ
ತುಮಲಗಳಿದ್ದರೆ, ಏನಾದರೂ ಒತ್ತಡಗಳಿದ್ದರೆ ಸ್ನೇಹಿತರು ಅಥವಾ ನಿಮ್ಮ ಸಂಗಾತಿ ಇವರ ಜೊತೆ ಹೇಳ್ಕೊಂಡ್ರೆ ಸ್ವಲ್ಪ ಸಮಾಧಾನ ಸಿಗ್ತದೆ. 9ನೇ ಭಾವದಲ್ಲಿ ಕೇತು ಇದೆ. ಸೊ ದೇವರು, ನಂಬಿಕೆ, ಪೂಜೆ ಪುನಸ್ಕಾರ, ಗುರು ಹಿರಿಯರು, ತಂದೆ, ಇಂಥ ವಿಚಾರಗಳಲ್ಲಿ ನಿಮ್ಮದೇ ಆದಂಥ ಒಂದು ಅಭಿಪ್ರಾಯ ಬರ್ಬೋದು. ಸೊ ಏನು ಅಭಿಪ್ರಾಯಗಳು ಬಂದ್ರೂ ಕೂಡ ಅದೇನು ನಿಮಗೆ ಪರ್ಸ್ನಲಿ ಅದು ತೊಂದರೆ ಮಾಡೋದಿಲ್ಲ. ಬಟ್ ಆಲೋಚನೆಗಳು, ನಂಬಿಕೆಗಳ ವಿಚಾರದಲ್ಲಿ ಸ್ವಲ್ಪ ಚೇಂಜಸ್ ಇರ್ತದೆ. ಇನ್ನು ಪರಿಹಾರದ ವಿಚಾರ, ಭಾವನೆಗಳನ್ನು ಸಮತೋಲನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಕೊಂಚ ಧ್ಯಾನ ಮಾಡಿದ್ರೆ ಒಳ್ಳೆಯದು. ಯಾಕೆಂದರೆ ಇದು ಧನುರಾಶಿ ಏನಿದೆ ಇದು ಗುರುವಿನ ರಾಶಿ. ಸೊ ಸ್ಪಿರಿಚುವಾಲಿಟಿಗೆ ಕನೆಕ್ಷನ್ ಇರುವಂಥ ರಾಶಿ. ಸೊ ಹಂಗಾಗಿ ಆ ನಿಟ್ಟಿನಲ್ಲಿ ಸ್ವಲ್ಪ ಇವ್ರನ್ನ ತೊಡಗಿಕೊಂಡ್ರೆ ಮಾನಸಿಕವಾಗಿ ಒಂದು ಸ್ವಲ್ಪ ಸ್ಟೇಬಿಲಿಟಿ ಇರ್ತದೆ. ಇನ್ನು ಬೇರೆಯವ್ರ ಜೊತೆ ಮಾತುಕತೆ ಸಂದರ್ಭದಲ್ಲಿ ಆಲೋಚಿಸಿ ಅಳೆದು ತೂಗಿ, ನಾನು ಆಗಲೇ ಹೇಳ್ದಂಗೆ ಅಳೆದು ತೂಗಿ ಸ್ವಲ್ಪ ಕಮ್ಯುನಿಕೇಷನ್ ಮಾಡಬೇಕಾಗುತ್ತೆ. ಇನ್ನು ಏನು ಧಾರ್ಮಿಕ ನಂಬಿಕೆಗಳು ಇಂಥ ವಿಚಾರಗಳಲ್ಲಿ ಏನೇ ಬದಲಾವಣೆಗಳು, ಗುರು ಬಂದು ನಾನು ಆಗಲೇ ಹೇಳ್ದಂಗೆ ಏನು ಸ್ಪಿರಿಚುವಲ್ ರಾಶಿ ಆಗಿರೋದ್ರಿಂದಾಗಿ ಇಂಥ ವಿಚಾರಗಳು ಅವ್ರ ತಲೆಯಲ್ಲಿ ಆವಾಗವಾಗ ಬರ್ತಾ ಇರ್ತದೆ. ಸೊ ಅಂಥ ಏನೇ ಬದಲಾವಣೆಗಳು ಆಗ್ತಾಯಿದ್ರು ಅದ್ರ ಪಾಡಿಗೆ ಅದನ್ನು ಆಗಲಿಕ್ಕೆ ಬಿಟ್ಟರೆ ಒಳ್ಳೆಯದು. ಇನ್ನು ಮಕರ ರಾಶಿ 3ನೇ ಭಾವದಲ್ಲಿ ಹೆಚ್ಚು ಆ್ಯಕ್ಟಿವಿಟೀಸ್ ಕಾಣಿಸ್ತಾ ಇದೆ. ಅಂದರೆ ಪ್ರಯತ್ನ, ಇನಿಷಿಯೇಟಿವ್ಗಳಿಗೆ ಹೆಚ್ಚು ಉತ್ತೇಜನ ಇರ್ತದೆ. ಪ್ರಾಕ್ಟಿಕಲ್ ಅಪ್ರೋಚ್ ಇರಬೇಕಾಗುತ್ತೆ. ಯಾಕೆಂದರೆ ಇದು ಶನಿಯ ರಾಶಿ. ಇನಿಷಿಯೇಟಿವ್ ತಗೊಂಡು ಮುಂದುವರಿಬೇಕಾಗುತ್ತೆ. ಧನಸ್ಥಾನದಲ್ಲಿ ರಾಹು ಹಾಗೂ ಕುಜ ಇದೆ. ಹಣಕಾಸಿನ ವಿಚಾರದಲ್ಲಿ ಮುಖ್ಯವಾಗಿ ಸೇವಿಂಗ್ಸ್ನಲ್ಲಿ ಸ್ವಲ್ಪ ಸ್ಥಿರತೆ ಕಡಿಮೆ ಇರ್ತದೆ. 6ನೇ ಭಾವದಲ್ಲಿ ಗುರು ಇದೆ. ಇದು ಸ್ವಲ್ಪ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿಯನ್ನು ಕೂಡ ಕೊಡ್ತದೆ. ಇನ್ನು ಪರಿಹಾರದ ವಿಚಾರ, ಇದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋ ವಿಚಾರ, ಮಾತಿನ ಮೇಲೆ ಸ್ವಲ್ಪ ನಿಯಂತ್ರಣ ಇರಬೇಕಾಗುತ್ತೆ. ಮನಸ್ಸಿಗೆ ತೋಚಿದಂಗೆಲ್ಲ ಮಾತಾಡಬಾರ್ದು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಬಜೆಟ್ ಲೆಕ್ಕಾಚಾರ ಇಟ್ಕೊಂಡು ಬುದ್ಧಿವಂತಿಕೆಯಿಂದ ಹಣ ಖರ್ಚು ಮಾಡಿದ್ರೆ ಒಳ್ಳೆಯದು. ಅಷ್ಟಮದಲ್ಲಿ ಕೇತು ಇದೆ. ಇದು ಆಧ್ಯಾತ್ಮಿಕ ವಿಚಾರಧಾರೆಗಳನ್ನು ಸೂಚಿಸ್ತಾ ಇರೋದ್ರಿಂದಾಗಿ ಅಂಥ ಚಿಂತನೆಗಳನ್ನು ಮೂಡಿಸ್ಕೊಂಡ್ರೆ ನಿಮಗೆ ಏನು ಚಿಂತೆಗಳು ಅಂತಿರ್ತದೋ ಅದರಿಂದ ಸ್ವಲ್ಪ ಮುಕ್ತರಾಗೋದಕ್ಕೆ ಅವಕಾಶ ಇರ್ತದೆ. ಇನ್ನು ಕುಂಭರಾಶಿ, ಹಣಕಾಸಿನ ವಿಚಾರಗಳು ಆದ್ಯತೆಯ ವಿಚಾರವಾಗಿ ತೋರಿಸ್ತಾ ಇದೆ. ಧನಸ್ಥಾನಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಅರಿವಿನ ಅಗತ್ಯತೆಯನ್ನು ಹೇಳ್ತಾ ಇದೆ. ಅಂದರೆ ಸೇವಿಂಗ್ಸ್, ಕುಟುಂಬದ ಆಸ್ತಿಪಾಸ್ತಿ ವಿಚಾರಗಳು ಇವೆಲ್ಲ ಸ್ವಲ್ಪ ಒತ್ತಡ ಉಂಟು ಮಾಡ್ಬೋದು. ರಾಹು, ಕುಜ ಮತ್ತು ಬುಧ ಇದು ಜನ್ಮರಾಶಿಯಲ್ಲಿದೆ. ಒಂದು ರೀತಿ ಆವೇಗ, ಆತುರದ ಪ್ರವೃತ್ತಿಗಳನ್ನು ಇದು ಕ್ರಿಯೇಟ್ ಮಾಡ್ಬೋದು. 5ನೇ ಭಾವದಲ್ಲಿ ಗುರು ಇದೆ. ಇದು ಜ್ಞಾನವನ್ನು ನೀಡೋದ್ರಿಂದಾಗಿ ತಿಳುವಳಿಕೆಗೆ ಸ್ವಲ್ಪ ಆದ್ಯತೆ ನೀಡಬೇಕಾಗುತ್ತೆ. 7ನೇ ಭಾವದಲ್ಲಿ ಕೇತು ಇದೆ. ಸಂಬಂಧಗಳಲ್ಲಿ ಅಂತರ ಸೃಷ್ಟಿ ಮಾಡೋ ಸಾಧ್ಯತೆಯೂ ಇರ್ತದೆ. ಸೊ ಪರಿಹಾರದ ವಿಚಾರ, ಇದನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಮುಖ್ಯವಾಗಿ ಯಾವುದೇ ನಿರ್ಧಾರಗಳನ್ನು ಆತುರದಲ್ಲಿ ತಗೊಳ್ಬಾರ್ದು. ಅಂದರೆ ಇಂಪಲ್ಸಿವ್ ಆಗಿ ಡಿಸಿಷನನ್ನು ತಗೊಳ್ಬಾರ್ದು. ಅತಿಯಾಗಿ ಯಾರ ಜೊತೆಗೂ ವಾಗ್ವಾದಕ್ಕೆ ಹೋಗೋದು ಒಳ್ಳೆಯದಲ್ಲ. ಕ್ರಿಯೇಟಿವ್ ಥಿಂಕಿಂಗ್, ಜ್ಞಾನಾರ್ಜನೆ ಇದಕ್ಕೆಲ್ಲ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟರೆ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ. ಇನ್ನು ಮೀನರಾಶಿಯೇ ಈ ಬಾರಿ ಯುಗಾದಿ ಲಗ್ನ ಆಗಿದೆ. ಹೀಗಾಗಿ ಸ್ವಲ್ಪ ಸೆಲ್ಫ್ ಫೋಕಸ್ ಮಾಡೋ ಅಗತ್ಯ ಇರ್ತದೆ. ಲಗ್ನದಲ್ಲೇ ಚಂದ್ರ ಮತ್ತು ಶನಿ ಇರೋದ್ರಿಂದಾಗಿ ಇವರು ಗಂಭೀರ ಭಾವವನ್ನು ಪ್ರದರ್ಶಿಸಬಹುದು. 12ನೇ ಭಾವದಲ್ಲಿ ರಾಹು ಮತ್ತು ಕುಜ ಇರೋದ್ರಿಂದ ನಿದ್ದೆ ಡಿಸ್ಟರ್ಬೆನ್ಸಸ್ ಕೂಡ ಆಗ್ಬೋದು. 4ನೇ ಭಾವದಲ್ಲಿ ಗುರು ಇದೆ. ವಿವೇಚನೆಗೆ ಮಹತ್ವ ಕೊಡಬೇಕಾಗುತ್ತೆ. 6ನೇ ಭಾವದಲ್ಲಿ ಕೇತು ಇದೆ. ಇದು ಶತ್ರುಗಳ ಪೀಡೆಯಿಂದ ಮುಕ್ತಿ ನೀಡುತ್ತೆ. ಇನ್ನು ಪರಿಹಾರದ ವಿಚಾರ, ಎಮೋಷನಲ್ ರೆಗ್ಯುಲೇಷನ್ ಇದ್ದರೆ ಉತ್ತಮ. ಇದಕ್ಕಾಗಿ ಧ್ಯಾನ, ದೈಹಿಕ ಚಟುವಟಿಕೆಗಳನ್ನು ಫಾಲೋ ಮಾಡ್ಬೋದು. ವಿಶ್ರಾಂತಿಗೆ ಮಹತ್ವ ನೀಡಬೇಕು. ರಾತ್ರಿ ಮಲ್ಕೊಂಡು ಏನನ್ನೋ ಯೋಚನೆ ಮಾಡೋ ಬದಲು ಬೆಳಗ್ಗೆ ಎದ್ದ ಮೇಲೆ ಯೋಚಿಸಿದರೆ ಉತ್ತಮ. ಏನೇ ನಿರ್ಧಾರ ತಗೊಳ್ಳೋದಿದ್ರೂ ಸ್ವಲ್ಪ ವಿವೇಚನೆ ಬಳಸಬೇಕಾಗುತ್ತೆ. ನಿಮ್ಮೊಳಗೆ ಒಂದು ಸ್ವಲ್ಪ ಕ್ಲಾರಿಟಿ ಇದ್ದಾಗ ನಿರ್ಧಾರಗಳನ್ನು ಮಾಡೋದು ಒಳ್ಳೆಯದು. ಇದುವರೆಗೂ ಏನು ರಾಶಿ ವಿಚಾರದಲ್ಲಿ ಏನು ಎಫೆಕ್ಟ್ಗಳನ್ನು ಹೇಳಿದ್ನೋ ಇದು ಆಯಾ ಸಂದರ್ಭಕ್ಕೆ ತಕ್ಕಂತೆ ಗೋಚರ ಫಲಗಳು ಅಂತ ಏನಿದೆಯೋ ಅದರ ಬದಲಾವಣೆ ಜೊತೆಗೆ ದಶೆ ಭುಕ್ತಿಗಳು ಇದಕ್ಕೆ ಅನುಗುಣವಾಗಿ ಬದಲಾಗ್ತಾ ಹೋಗ್ತದೆ. ಸೊ ವೈಯಕ್ತಿಕ ಫಲಗಳು ಕೂಡ ಅದನ್ನೇ ಆಧರಿಸಿರುತ್ತೆ. ಈಗ ನವನಾಯಕರ ವಿಚಾರ ಅಂದರೆ ದೇಶದ ಸ್ಥಿತಿಗತಿ ಹೇಗಿರುತ್ತೆ ಅನ್ನೋ ವಿಚಾರ. ಸೊ ಮೊದಲನೇದಾಗಿ ನಾವು ಇವಾಗ ಕಾಲಿಡ್ತಾ ಇರೋದು ಬಂದು ಪರಾಭವ ಸಂವತ್ಸರಕ್ಕೆ. ಸೊ ಪರಾಭವ ಸಂವತ್ಸರ ಅಂದರೆ ಅಹಂಕಾರದ ಸೋಲು ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಅಂದರೆ ಸ್ವಪ್ರತಿಷ್ಠೆ, ಈಗೋ ಇಂಥ ವಿಚಾರಗಳಿಗೆ ಈ ವರ್ಷದಲ್ಲಿ ಅಷ್ಟೊಂದು ಏನು ಹೇಳೋದು ಸ್ಕೋಪ್ ಇರೋದಿಲ್ಲ. ಸೊ ಅಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ, ನಮ್ಮನ್ನು ನಾವು ನಿಯಂತ್ರಿಸ್ಕೊಳ್ಬೇಕಾಗತ್ತೆ. ಇನ್ನು ಈ ವರ್ಷ ರಾಜ ಬಂದು ಗುರು ಇದೆ. ಸಾಮಾನ್ಯವಾಗಿ ಗುರು ರಾಜ ಆದರೆ ದೇಶದ ಜನ ಆಶಾವಾದಿಗಳಿರ್ತಾರೆ. ಇವತ್ತೆಲ್ಲ ನಾಳೆ ಒಳ್ಳೆಯದಾಗುತ್ತೆ ಅನ್ನೋ ಭಾವನೆ ಜನರಲ್ಲಿರ್ತದೆ. ಧಾರ್ಮಿಕ ಶ್ರದ್ಧೆ ಹೆಚ್ಚಾಗಿರ್ತದೆ. ದೇವರ ಮೇಲೆ ನಂಬಿಕೆ, ವಿಶ್ವಾಸ, ದೇವರ ಮೇಲೆ ನಂಬಿಕೆ, ಪಾರಂಪರಿಕ ಆಚರಣೆಗಳು, ಇಂಥ ವಿಚಾರಗಳು, ಪುಣ್ಯಕ್ಷೇತ್ರಗಳಿಗೆ ವಿಸಿಟ್ ಮಾಡೋದು, ಇಂಥದ್ರ ಕಡೆಗೆಲ್ಲ ಜನರ ಆಸಕ್ತಿ ಹೆಚ್ಚಾಗಿರ್ತದೆ. ಇನ್ನು ಈ ವರ್ಷದ ಮಂತ್ರಿ ಬಂದು ಕುಜ ಇದೆ. ಅಂದರೆ ಒಂದು ಸ್ವಲ್ಪ ಕಠಿಣ ಆಡಳಿತ ಇರ್ತದೆ. ರಫ್ ಆ್ಯಂಡ್ ಟಫ್ ಡಿಸಿಷನ್ಗಳನ್ನು ಸರ್ಕಾರ ತಗೊಳ್ತಾ ಇರ್ತದೆ. ಮುಖ್ಯವಾಗಿ ಆರ್ಮಿ, ಪೊಲೀಸ್ ಫೋರ್ಸಸ್ಸು ಇವರಿಗೆಲ್ಲ ಸ್ವಲ್ಪ ಹೆಕ್ಟಿಕ್ ವರ್ಕ್ ಇರ್ತದೆ. ಸ್ವಲ್ಪ ಕಳ್ಳರು, ಕಾಕರು, ಸ್ವಲ್ಪ ಸಮಾಜಘಾತುಕ ಶಕ್ತಿಗಳು ಇವರೆಲ್ಲ ಸ್ವಲ್ಪ ಜನರಿಗೆ ಟ್ರಬಲ್ ಕೊಡೋ ಸಾಧ್ಯತೆಯೂ ಇರ್ತದೆ. ಆಹಾರ ಧಾನ್ಯಗಳ ಉತ್ಪಾದನೆ ಒಂದು ಸ್ವಲ್ಪ ಕಮ್ಮಿ ಆಗ್ಬೋದು ಅಂತ ಹೇಳಲಾಗುತ್ತೆ. ಕೆಲವೊಂದು ಧಾರ್ಮಿಕ ಗುರುಗಳಿಗೂ ಕೂಡ ಈ ವರ್ಷ
ಕೆಲವೊಂದು ಕಳಂಕಗಳು ಅಪವಾದಗಳು ಬರ್ಬೋದು. ಭಾರತದ ಮಟ್ಟಿಗೆ ವಿದೇಶಿ ನೀತಿ ಈ ವರ್ಷ ಬಹಳ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ. ಕೆಲವೊಂದು ದೇಶಗಳು ಸ್ವಲ್ಪ ನರಿ ಬುದ್ಧಿ ತೋರಿಸುವಂಥ ಸಾಧ್ಯತೆಗಳು ಕೂಡ ಇರ್ತದೆ. ಇನ್ನು ಸೇನಾಧಿಪತಿ ಬಂದು ಚಂದ್ರ ಇದೆ. ಸೊ ಚಂದ್ರ ಸೇನಾಧಿಪತಿ ಆದಾಗ ಏನು ನಮ್ಮ ಸೇನಾಪಡೆ ಏನಿದೆಯೋ ಇದು ಯುದ್ಧಕ್ಕಿಂತಲೂ ಹೆಚ್ಚಾಗಿ ಶಾಂತಿ ಮತ್ತು ಶಿಸ್ತು ಇಂಥದ್ದಕ್ಕೆ ಜಾಸ್ತಿ ಮಹತ್ವ ಕೊಡುತ್ತೆ. ಅಗ್ರೆಸಿವ್ ಡಿಸಿಷನ್ ತಗೊಳ್ಳುವಂಥ ಪ್ರಮೇಯ ಕಡಿಮೆ ಇರ್ತದೆ. ಮತ್ತು ಸರ್ಕಾರ ಜೊತೆಗೆ ಸೇನೆ ಇದರ ನಡುವೆ ಕೋಆರ್ಡಿನೇಷನ್ ಚೆನ್ನಾಗಿರ್ತದೆ. ಕಳೆದ ಯುಗಾದಿಯ ಸಂದರ್ಭದಲ್ಲಿ ಏನು ನಮ್ಮ ದೇಶದ ಸ್ಥಿತಿಗತಿ ಸೇನೆಯ ವಿಚಾರದಲ್ಲಿ ಪರ್ಟಿಕ್ಯುಲರ್ಲಿ ನಾನು ಕೆಲವೊಂದು ವಿಚಾರಗಳನ್ನು ಹೇಳಿದ್ದೆ. ಸೇನೆಯ ವಿಚಾರದಲ್ಲಿ ಮತ್ತು ರಕ್ಷಣೆಯ ವಿಚಾರದಲ್ಲಿ ಯಾವುದೇ ರಾಜಿ ಆಗೋದಿಲ್ಲ, ಅಗ್ರೆಸಿವ್ ಸ್ಟೆಪ್ಗಳನ್ನು ತಗೊಳ್ತಾರೆ ಅಂತ ಹೇಳ್ಬೋದು. ಸೇನಾ ವಲಯದಲ್ಲಿ ಕೆಲವೊಂದು ಕ್ರಾಂತಿಗಳನ್ನು ಮಾಡೋದಕ್ಕೆ ಸ್ಟೆಪ್ಗಳನ್ನು ತಗೊಳ್ಬೋದು. ನೀವು ಗಮನಿಸಿರ್ಬೋದು, ಕಳೆದ ವರ್ಷ ಏನು ಭಾರತದ ಸೇನೆ ಬಹಳ ದೊಡ್ಡ ಪರಾಕ್ರಮವನ್ನು ಮೆರೆದಿತ್ತು, ಅಗ್ರೆಸಿವ್ ಆಗಿ ಸ್ಟೆಪ್ಗಳನ್ನು ತಗೊಂಡಿತ್ತು, ರಕ್ಷಣೆ ವಿಚಾರದಲ್ಲಿ ಯಾವುದೇ ರಾಜಿ ಆಗದೆ ಕೆಲಸ ಮಾಡಿತ್ತು. ಇವನ್ ಸರ್ಕಾರವೂ ಕೂಡ ರಕ್ಷಣೆಯ ವಿಚಾರದಲ್ಲಿ ಸಾಕಷ್ಟು ಯುದ್ಧ ಸಲಕರಣೆಗಳನ್ನು ಖರೀದಿಸೋದಿರಲಿ ಅಥವಾ ಸೇನಾ ಸಾಮಗ್ರಿಗಳನ್ನು ಖರೀದಿಸೋದಿರಲಿ, ಯುದ್ಧ ವಿಮಾನಗಳನ್ನು ಖರೀದಿಸೋದಿರಲಿ, ಇಂಥ ಸಾಕಷ್ಟು ಡೀಲ್ಗಳನ್ನು ಕೂಡ ಮಾಡಿಕೊಂಡಿತ್ತು. ಆದರೆ ಈ ವರ್ಷ ಆ ರೀತಿ ಅಗ್ರೆಸಿವ್ ಸ್ಟೆಪ್ ತಗೊಳ್ಳುವಂಥ ಪ್ರಮೇಯ ಕಾಣಿಸ್ತಾ ಇಲ್ಲ. ಆದರೆ ಸುರಕ್ಷತೆಗೆ ಹೆಚ್ಚು ಒತ್ತು ಕೊಡಲಾಗುತ್ತೆ. ಸೊ ದೇಶದ ಸುರಕ್ಷತೆಗೆ ಏನು ಒಂದು ಸಜ್ಜುಗೊಳಿಸೋದು, ಸೈನ್ಯವನ್ನು ಸಜ್ಜುಗೊಳಿಸೋದು ಅನ್ನುವಂಥ ಏನು ವಿಚಾರಗಳಿದೆ ಈ ವಿಚಾರಕ್ಕೆ ಹೆಚ್ಚು ಮಹತ್ವ ಕೊಡಲಾಗುತ್ತೆ. ಮತ್ತು ಚಂದ್ರ ಬಂದು ಎಮೋಷ್ನಲ್ ಪ್ಲಾನೆಟ್ ಆಗಿರೋದ್ರಿಂದಾಗಿ ಎಮೋಷ್ನಲ್ ಆಗಿ ಭಾರತವನ್ನು ಏನಾದರೂ ಸಹನೆ ಪರೀಕ್ಷೆ ಮಾಡುವಂಥದ್ದು, ಟ್ರಿಗ್ಗರ್ ಮಾಡುವಂಥದ್ದು ಅಂಥ ಸಂದರ್ಭಗಳು ಬಂದರೆ ಮಾತ್ರವೇ ಭಾರತ ರಿಯಾಕ್ಟ್ ಮಾಡುವಂಥ ಸಂದರ್ಭ ಇರ್ತದೆ. ಜೊತೆಗೆ ಇಲ್ಲಿ ನಮ್ಮ ಭಾರತದ ವಿಚಾರವನ್ನು ತಗೊಳ್ಳುವಾಗ ವೃಷಭ ಲಗ್ನವನ್ನು ನೋಡ್ತೀವಿ, ನಾವು ವೃಷಭ ಲಗ್ನದಿಂದ ನೋಡ್ತೀವಿ. ಸೊ ಲಗ್ನದ ಮೇಲೆ ಶನಿಯ ದೃಷ್ಟಿನೂ ಇದೆ, ಕುಜನ ದೃಷ್ಟಿನೂ ಇದೆ. ಸೊ ಇಲ್ಲಿ ಭಾರತ ಸಾಕಷ್ಟು ಸಹನೆಯನ್ನು ಪ್ರದರ್ಶಿಸಬೇಕಾದ ಒಂದು ಅನಿವಾರ್ಯತೆಯನ್ನು ತೋರಿಸ್ತಾ ಇದೆ. ಯಾಕೆಂದರೆ ಒತ್ತಡದ ಸನ್ನಿವೇಶ ಇದೆ. ಇನ್ನು ಈ ವರ್ಷದ ಧನಾಧಿಪತಿ ಗುರು ಇದೆ. ಇದು ಬಿಸ್ನೆಸ್ ಕ್ಲಾಸಿಗೆ ಒಳ್ಳೆಯದು. ಅಂದರೆ ಚೀಟ್ ಮಾಡೋದು, ಫ್ರಾಡ್ ಮಾಡೋದು, ಮ್ಯಾನಿಪುಲೇಷನ್ ಮಾಡೋದು ಈ ರೀತಿಯ ಬಿಸ್ನೆಸ್ಗಳಿಗೆ ಅಷ್ಟೊಂದೇನು ಉಪಯೋಗ ಆಗೋದಿಲ್ಲ. ಆದರೆ ಜೆನ್ಯೂನ್ ಆಗಿ ಬಿಸ್ನೆಸ್ ಮಾಡೋರಿಗೆ ಉಪಯೋಗ ಆಗುತ್ತೆ. ಇನ್ನು ನೀರಸಾಧಿಪತಿ ಅದು ಕೂಡ ಗುರು ಇದೆ. ಅಂದರೆ ಚಿನ್ನದ ರೇಟ್ ವಿಚಾರದಲ್ಲಿ ಏನು ಭಾರೀ ಏರಿಳಿತ ಅನ್ನೋ ರೀತಿಯ ಸಂದರ್ಭ ಇರೋದಿಲ್ಲ, ಬ್ಯಾಲೆನ್ಸ್ಡ್ ಆಗಿರ್ತದೆ. ಇನ್ನು ಮೇಘಾಧಿಪತಿ ಚಂದ್ರ ಇದೆ. ಚಂದ್ರ ಮೇಘಾಧಿಪತಿ ಆದಾಗ ಮಳೆ ಸ್ವಲ್ಪ ಫ್ಲಕ್ಚುಯೇಷನ್ ಇರ್ತದೆ, ಆದರೂ ಮಳೆ ಚೆನ್ನಾಗೇ ಬರ್ತದೆ. ಹಾಲಿನ ಉತ್ಪನ್ನಗಳನ್ನು ಉತ್ಪಾದಿಸುವವರಿಗೆ ಉಪಯೋಗ ಇದೆ. ಇನ್ನು ಗೋಲ್ಡ್ ರೇಟು, ಶೇರ್ ಮಾರ್ಕೆಟು ಇಂಥ ವಿಚಾರಗಳು ಈಗ ನಮ್ಮ ದೇಶದ ಸ್ಥಿತಿಗೆ ಅಂತ ಬಂದರೆ, ದೇಶದ ವಿಚಾರವನ್ನು ತಗೊಂಡ್ರೆ ಇದೆರಡೂ ಎಲ್ಲ ವಿಚಾರಗಳಲ್ಲೂ ಕೂಡ ಪಾಸಿಟಿವ್ ಆಗಿಯೇ ತೋರಿಸ್ತಾ ಇದೆ. ಆದ್ರೂ ಕೂಡ ಜಸ್ಟ್ ಆಸ್ಟ್ರಾಲಜಿಕಲ್ ಪರ್ಸೆಪ್ಷನನ್ನು ಇಟ್ಕೊಂಡು ಯಾವುದೇ ಈ ರೀತಿಯನ್ನು ಗೋಲ್ಡ್ ಆಗಲಿ, ಸ್ಟಾಕ್ ಮಾರ್ಕೆಟ್ ಆಗಲಿ, ಇಂಥ ಹಣಕಾಸಿನ ವ್ಯವಹಾರ ಇಂಥದ್ದನ್ನೆಲ್ಲ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ. ಪರಿಣತರ ಸಲಹೆಯನ್ನು ತಗೊಂಡು ನಿಮಗೆ ಅದರ ಕ್ಲಿಯರ್ ಐಡಿಯಾ ಇದ್ದರೆ ಅಂಥದಕ್ಕೆಲ್ಲ ಕೈ ಹಾಕೋದು ಒಳ್ಳೆಯದು. ಯುಗಾದಿಗೆ ನಾವು ಬೇವು ಬೆಲ್ಲ ತಿಂತೀವಿ. ಅಂದರೆ ಬೇವು ಅಂದರೆ ಕಹಿ, ಬೆಲ್ಲ ಅಂದರೆ ಸಿಹಿ, ಎಲ್ರಿಗೂ ಗೊತ್ತಿರೋ ವಿಚಾರ. ಆದರೆ ಇದು ಯಾಕೆ ತಿಂತೀವಿ ಅಂದರೆ ಇದೊಂದು ಸೈಕಾಲಜಿಕಲ್ ತಯಾರಿ ಅಂತ ಹೇಳಬೇಕಾಗುತ್ತೆ. ಯಾಕೆಂದರೆ ಕಹಿ ಅಂತ ಬಂದಾಗ ಮನಸ್ಸಿಗೆ ಕಹಿಯನ್ನು ತಿನ್ನೋದಕ್ಕೂ ಮೊದಲೇ ಮನಸ್ಸು ಫಸ್ಟ್ ಕಷ್ಟಪಡುತ್ತೆ. ಸೊ ನುಂಗೋದಕ್ಕೆ ಕಷ್ಟಪಡ್ತೀವಿ. ಆದರೆ ನಿಮಗೆ ಅದು ದೇಹಕ್ಕೆ ಸೇರಿದ ಮೇಲೆ ಅದೇನೋದು ಕೆಟ್ಟದಲ್ಲ, ಅದು ಒಂದು ರೀತಿಯ ಔಷಧಿಯ ರೂಪದಲ್ಲಿ ಕೆಲಸ ಮಾಡುತ್ತೆ ಅದು. ಸೊ ಆದ್ರೂ ಕೂಡ ಏನು ನಮಗೆ ಜೀವನದಲ್ಲಿ ಕೆಟ್ಟ ಘಟನೆಗಳು ಅಥವಾ ಏನು ಕೆಲವೊಂದು ಏರುಪೇರುಗಳು ಬರದೇ ಇರೋದಿಲ್ಲ. ಯಾರಿಗೂ ಕೂಡ ಒಂದೇ ರೀತಿಯ ಜೀವನ ಇರೋದಿಲ್ಲ. ಎಲ್ಲರ ಜೀವನದಲ್ಲೂ ಕೂಡ ಒಂದಲ್ಲ ಒಂದು ರೀತಿಯ ಏರಿಳಿತಗಳು, ಕೆಲವೊಂದು ಸಂಕಷ್ಟಗಳು ಬಂದೇ ಬರ್ತದೆ. ಸೊ ಅಂಥ ಸಂದರ್ಭದಲ್ಲಿ ಅದನ್ನು ನುಂಗಬೇಕು. ಹೆಂಗೆ ನಾವು ಕಹಿಯನ್ನು ನುಂಗ್ತೀವೋ ಅದೇ ರೀತಿ ನಾವು ಆ ಕಷ್ಟಗಳನ್ನು ಅರಗಿಸಿಕೊಳ್ಬೇಕು ಅನ್ನೋದರ ಒಂದು ಸಂದೇಶವಾಗಿ ಈ ಕಹಿಯನ್ನು ಇಲ್ಲಿ ನಾವು ಸೇರಿಸ್ಕೊಳ್ತೀವಿ. ಹಂಗೇನೆ ಸಿಹಿಯೂ ಇರ್ತದೆ. ಯಾವಾಗಲೂ ಕೂಡ ಟೈಮ್ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಇವತ್ತಿಗೆ ಯಾವುದೋ ಒಂದು ಸಂಕಷ್ಟದ ಸಮಯ ಬಂತು ಅಂದರೆ ಮುಂದೆ ಅದು ಒಳ್ಳೆಯದಾಗುತ್ತೆ. ನಾವು ಆ ನಿಟ್ಟಿನಲ್ಲಿ ಸ್ವಲ್ಪ ಏನು ಒಳ್ಳೆಯದಾಗುವ ನಿಟ್ಟಿನಲ್ಲಿ ನಾವೇ ಒಂದು ಸ್ವಲ್ಪ ಆಲೋಚನೆಗಳನ್ನು ಮಾಡಬೇಕಾಗುತ್ತೆ. ಕೆಲವೊಂದು ನಿರ್ಧಾರಗಳನ್ನು ತಗೊಂಡು ಕಾರ್ಯಪ್ರವೃತ್ತರಾಗಬೇಕಾಗತ್ತೆ. ಸೊ ಹಂಗೆ ಮಾಡೋದ್ರಿಂದಾಗಿ ಆ ಕಷ್ಟದಿಂದ ನಾವೇ ಆಚೆ ಬರೋದಕ್ಕೆ ಸಾಕಷ್ಟು ದಾರಿಗಳಿರ್ತದೆ. ಸೊ ಇದಲ್ಲದೆ ಮುಂದಿನ ಜೂನ್ನಲ್ಲಿ ಗುರು ರಾಶಿ ಬದಲಾಯಿಸ್ತಾ ಇದೆ. ಸೊ ಈ ಗುರು ರಾಶಿ ಬದಲಾವಣೆಯ ಸಂದರ್ಭದಲ್ಲೂ ಕೂಡ ಸಾಕಷ್ಟು ರಾಶಿಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಏನು ಎಫೆಕ್ಟ್ ಇದೆಯೋ ಇದು ಸ್ವಲ್ಪ ಬದಲಾವಣೆಗಳಾಗುತ್ತೆ. ಸೊ ಆ ಸಂದರ್ಭದಲ್ಲಿ ಇದರ ಬಗ್ಗೆ ಏನು ರಾಶಿಗಳಿಗೆ ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ, ಇನ್ನೂ ಡೀಪಾಗಿ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಅಲ್ಲಿವರೆಗೂ ಈ ವರ್ಷದ ಯುಗಾದಿ ಏನಿದೆಯೋ, ಹೊಸ ಸಂವತ್ಸರ ಏನಿದೆಯೋ ಇದು ಎಲ್ರಿಗೂ ಬಾಳಲ್ಲಿ ಸಿಹಿಯನ್ನೇ ಹೆಚ್ಚಾಗಿ ತರಲಿ, ಸಮೃದ್ಧಿ ನೆಲೆಸಲಿ ಅಂತ ಆಶಿಸ್ತೀನಿ. ನಮಸ್ಕಾರ.